ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಶ್ರೀಲಂಕಾ ಕಂಡು ಕೇಳರಿಯದ ರೀತಿಯಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದ ತತ್ತರಿಸಿದೆ. ಒಂದು ಆರ್ಥಿಕ ಬಿಕ್ಕಟ್ಟಿನಿಂದ ಒಂದು ದೇಶವನ್ನ ಎಷ್ಟೆಲ್ಲ ನರಳುವಂತೆ ಮಾಡಬಹುದು ಅನ್ನೋದಕ್ಕೆ ರಾವಣಾಸುರನ ರಾಷ್ಟ್ರವೇ ಜೀವಂತ ಉದಾಹರಣೆಯಾಗಿದೆ. ತುತ್ತು ಅನ್ನಕ್ಕೂ ಹಾಹಾಕಾರ. ಮನೆಯಲ್ಲಿ ಆಹಾರ ಪದಾರ್ಥಗಳಿಲ್ಲ, ವಿದ್ಯುತ್ ಸಂಪರ್ಕವೇ ಇಲ್ಲ. ಪೆಟ್ರೋಲ್ ಡೀಸೆಲ್ಗೆ ಜನರು ಮೈಲಿಗಟ್ಟಲೆ ಕ್ಯೂ ನಿಲ್ಲುವ ಪರಿಸ್ಥಿತಿ. ಇನ್ನೊಂದು ಕಡೆ ರಾಜಪಕ್ಸೆ ಸಂಪುಟಕ್ಕೆ ಎಲ್ಲಾ 26 ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಲಂಕೆಯ ಹೊಸ ರಾವಣ, ಲಂಕೆಗೆ ಹಚ್ಚಿದನ ಬೆಂಕಿ ದಾಳಿ, 36 ಗಂಟೆ ಕರ್ಫ್ಯೂ, ಲಂಕಾಧ್ಯಕ್ಷನೇ ಟಾರ್ಗೆಟ್. ಇದುವೇ ಹೊತ್ತಿನ ಫೋಕಸ್ 18 ಆಧುನಿಕ ರಾವಣ. ಲಂಕೆಯ ಹೊಸ ರಾವಣ, ಲಂಕೆಗೆ ಹಚ್ಚಿದನ ಬೆಂಕಿ. ಬೆಂಕಿ ದಾಳಿ, 36 ಗಂಟೆ ಕರ್ಫ್ಯೂ, ಲಂಕಾಧ್ಯಕ್ಷನೇ ಟಾರ್ಗೆಟ್. ಒಂದು ತಲೆಯ ರಾವಣನ 10 ಎಮರ್ಜೆನ್ಸಿ ರಹಸ್ಯ. ಶ್ರೀಲಂಕಾದಲ್ಲಿ ಈಗ ಜನರು ಬದುಕಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ಕ್ಷಣವೂ ಜನರು ಅಗತ್ಯ ವಸ್ತುಗಳಿಗೆ ಪರದಾಡುತ್ತಿದ್ದಾರೆ, ತುತ್ತು ಅನ್ನಕ್ಕೂ ಚೀರಾಡುತ್ತಿದ್ದಾರೆ. ಆರ್ಥಿಕ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಯಾರೂ ಊಹಿಸದ ರೀತಿಯಲ್ಲಿ ಸೃಷ್ಟಿಯಾದ ಆರ್ಥಿಕ ಬಿಕ್ಕಟ್ಟಿನಿಂದ ಶ್ರೀಲಂಕಾ ಕಂಗೆಟ್ಟು ಹೋಗಿದೆ. ಕಂಡು ಕೇಳರಿಯದ ಆರ್ಥಿಕ ಸಮಸ್ಯೆಯಿಂದ ಒಂದು ದೇಶ ಎಷ್ಟೆಲ್ಲ ನರಳುವಂತೆ ಮಾಡಬಹುದು ಅನ್ನೋದಕ್ಕೆ ರಾವಣಾಸುರನ ರಾಷ್ಟ್ರವೇ ಜೀವಂತ ಉದಾಹರಣೆ. ಹಾಹಾಕಾರ, ತುತ್ತು ಅನ್ನಕ್ಕೂ ಹಾಹಾಕಾರ. ಮನೆಯಲ್ಲಿ ಆಹಾರ ಪದಾರ್ಥಗಳಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲವೇ ಇಲ್ಲ. ದಿನಪೂರ್ತಿ ನಿಂತರೂ ಒಂದೇ ಒಂದು ಕ್ಯಾಂಡಲ್ ಸಿಗ್ತಿಲ್ಲ. ತೈಲದ ಕೊರತೆ, ಅಗತ್ಯ ವಸ್ತುಗಳು ಕೈಗೆಟ್ಕೋದು ಇರಲಿ, ನೋಡೋಕ್ಕೂ ಕಷ್ಟವಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮೈಲಿಗಟ್ಟಲೆ ಕ್ಯೂ ನಿಲ್ಲುವಂತಾಗಿದೆ. ಶ್ರೀಲಂಕಾದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಶ್ರೀಲಂಕಾಗೆ ಎಂತಹ ಸ್ಥಿತಿ ಬಂದಿದೆ ನೋಡಿ. ಒಂದು ಕಾಲದಲ್ಲಿ ಅತ್ಯುತ್ತಮ ಪ್ರವಾಸಿ ಕೇಂದ್ರವಾಗಿದ್ದ ಶ್ರೀಲಂಕಾ ಈಗ ಭೀಕರ ಆರ್ಥಿಕ ಪರಿಸ್ಥಿತಿ ಎದುರಿಸುವ ಸ್ಥಿತಿ ಬಂದಿದೆ. ಕಾಗದವೇ ಇಲ್ಲವೆಂದು ಶಾಲಾ ಕಾಲೇಜುಗಳ ಎಲ್ಲ ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ. ಕಾಗದ ಏಕಿಲ್ಲವೆಂದ್ರೆ ಆಮದು ಮಾಡಿಕೊಳ್ಳಲು ಹಣವೇ ಇಲ್ಲ, ಅಡುಗೆ ಮಾಡಲು ಇಂಧನವಿಲ್ಲ, ಸಾವಿರಾರು ಬೇಕರಿಗಳು ಮುಚ್ಚಿವೆ, ಅನೇಕ ವಿದ್ಯುತ್ ಸ್ಥಾವರಗಳು ಬಂದಾಗಿವೆ, ಅಗತ್ಯ ವಸ್ತುಗಳು ಗಗನಕ್ಕೇರಿದೆ. ಇದರಿಂದಾಗಿ ವ್ಯಾಪಕವಾಗಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ. ಶ್ರೀಲಂಕಾಗೆ ತಿಂಗಳಿಗೆ ಸುಮಾರು 5,000 ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಲಾಗ್ತಿತ್ತು. ಆದ್ರೀಗ 2,000ಕ್ಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಇಳಿದಿದೆ. ಇಡೀ ಶ್ರೀಲಂಕಾವೇ ಆರ್ಥಿಕ ಬಿಕ್ಕಟ್ಟಿನಿಂದ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಎಷ್ಟೆಲ್ಲ ಪರಿಸ್ಥಿತಿಗೆ ಶ್ರೀಲಂಕಾದಲ್ಲಿ ಆಡಳಿತ ನಡೆಸುತ್ತಿರುವ ರಾಜಪಕ್ಸೆ ಕುಟುಂಬದ ದುರಾಡಳಿತ ನೀತಿಯೇ ಶ್ರೀಲಂಕಾದ ಈ ಸ್ಥಿತಿಗೆ ಕಾರಣ. ಚೀನಾದಿಂದ ಸಾಲು ಸಾಲ ಶ್ರೀಲಂಕಾ ಸರ್ಕಾರದ ವಿರುದ್ಧವೇ ಜನರು ರೊಚ್ಚಿಗೆದ್ದಿದ್ದಾರೆ. ಇನ್ನು ಶ್ರೀಲಂಕಾದಲ್ಲಿ ಆಹಾರದ ತುರ್ತು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಎಲ್ಲಿ ನೋಡಿದ್ರೂ ಬೆಲೆ ಏರಿಕೆ.
ಯಾವ ವಸ್ತು ಕೊಳ್ಳಲು ಹೋದ್ರೂ ಹೆಚ್ಚಿನ ಬೆಲೆ. ವಸ್ತುಗಳನ್ನು ಕೊಳ್ಳಲು ಅಂಗಡಿಗೆ ಬಂದ ಬಹುತೇಕ ಜನರು ಬರಿಗೈಲಿ ಹತಾಶೆಯಿಂದ ಮನೆಗೆ ಮರಳುತ್ತಿದ್ದಾರೆ. ಯಾಕಂದ್ರೆ ಒಂದೋ ಅಂಗಡಿಯಲ್ಲಿ ಸರಕು ಖಾಲಿಯಾಗಿದೆ ಎಂಬ ಉತ್ತರ ಸಿಗುತ್ತದೆ, ಇಲ್ಲವೇ ಸಾಮಗ್ರಿ ಖರೀದಿಸಲು ಕೈಯಲ್ಲಿದ್ದ ಹಣ ಸಾಲದಾಗುತ್ತದೆ. ಇದು ಇಂದಿನ ಶ್ರೀಲಂಕಾದ ಚಿತ್ರಣ. ರಾಜಧಾನಿ ಕೊಲಂಬೋದಲ್ಲಿನ ಸೂಪರ್ ಮಾರ್ಕೆಟ್ ಸೇರಿದಂತೆ ದೇಶದ ಬಹುತೇಕ ಕಡೆಗಳಲ್ಲಿ ತರಕಾರಿಗಳ ಬೆಲೆ ದುಪ್ಪಟ್ಟಾಗಿದೆ. ಪ್ರತಿ ಕೆಜಿ ಅಕ್ಕಿಗೆ 220 ರೂಪಾಯಿ ಇದ್ದು ಗೋಧಿ ಕೆಜಿಗೆ 190 ರೂಪಾಯಿಯಂತೆ ಮಾರಾಟವಾಗುತ್ತಿದೆ. 1 ಕಿಲೋಗ್ರಾಂ ಸಕ್ಕರೆ 240 ರೂಪಾಯಿ ಆಗಿದ್ದು ತೆಂಗಿನ ಎಣ್ಣೆ ಲೀಟರ್ಗೆ 850 ರೂಪಾಯಿನಂತೆ ಸಿಗುತ್ತಿದೆ. ಒಂದು ಮೊಟ್ಟೆಗೆ 30 ರೂಪಾಯಿ ಇದೆ. ಅಷ್ಟೇ ಅಲ್ಲ, 1 ಕೆಜಿ ಹಾಲಿನ ಪುಡಿ ಬರೋಬ್ಬರಿ 1900 ರೂಪಾಯಿಗೆ ಮಾರಾಟವಾಗ್ತಿದೆ. ಭಾರೀ ಬೆಲೆ ಏರಿಕೆಯಿಂದ ಶ್ರೀಲಂಕಾ ಜನರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಶ್ರೀಲಂಕಾ ರಾವಣನ ನಾಡು. ಒಂದು ಕಾಲದಲ್ಲಿ ಸಂಪದ್ಭರಿತವಾಗಿದ್ದ ದ್ವೀಪ ರಾಷ್ಟ್ರ, ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ದೇಶ. ಆದರೆ ಇಂದು ಶ್ರೀಲಂಕಾದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಆರ್ಥಿಕ ಪ್ರಳಯವೇ ಉದ್ಭವವಾಗಿದೆ. ದಶಕಗಳಲ್ಲಿಯೇ ಮಹಾ ಆರ್ಥಿಕ ಸಮರಕ್ಕೆ ಶ್ರೀಲಂಕಾ ನಲುಗಿ ಹೋಗಿದೆ. ಶ್ರೀಲಂಕನ್ನರು ಇವತ್ತು ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದಾರೆ. ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ರಾವಣನ ನಾಡು ಅಕ್ಷರಶಃ ದಿವಾಳಿಯಾಗಿದೆ. ಪತನದಂಚಿಗೆ ಸಾಕ್ತಿದೆ ನಮ್ಮ ನೆರೆಯ ದೇಶ ಶ್ರೀಲಂಕಾ. ನರಕ, ಎಲ್ಲಿ ನೋಡಿದ್ರೂ ನರಕ ಸದೃಶ್ಯ ವಾತಾವರಣ ಉದ್ಭವವಾಗಿದೆ. ಇಲ್ಲಿನ ಜನರ ಬದುಕು ಮೂರಬಟ್ಟೆಯಾಗಿದೆ, ಬರ್ಬಾದಾಗಿ ಹೋಗಿದೆ. ಕಳೆದ 74 ವರ್ಷಗಳಿಂದ ಶ್ರೀಲಂಕಾದಲ್ಲಿ ಇಂತಹ ರಣಭೀಕರ ಪರಿಸ್ಥಿತಿ ತಲೆದೋರಿರಲಿಲ್ಲ. ಒಂದಲ್ಲ ಎರಡಲ್ಲ, ದಿನಕ್ಕೆ ಬರೋಬ್ಬರಿ 10 ಗಂಟೆಗಳ ಕಾಲ ಪವರ್ ಕಟ್ ಮಾಡಲಾಗ್ತಿದೆ. ಡ್ರ್ಯಾಗನ್ ಸುಳಿಯಲ್ಲಿ ಸಿಲುಕಿರೋ ದ್ವೀಪ ರಾಷ್ಟ್ರಕ್ಕೆ ಈಗ ಕೇಡುಗಾಲವೇ ಎದುರಾಗಿದೆ. ಲಂಕಾಧ್ಯಕ್ಷನ ಮಹಾಪ್ರಮಾದಕ್ಕೆ 2.20 ಕೋಟಿ ಜನರ ಬದುಕು ನರಕಕ್ಕೆ ತಳ್ಳಲ್ಪಟ್ಟಿದೆ. ಶ್ರೀಲಂಕಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಲು ಪ್ರಮುಖ ಕಾರಣವೇ ಅತಿ ಹೆಚ್ಚು ಸಾಲ. ದ್ವೀಪ ರಾಷ್ಟ್ರದ ಪರಿಸ್ಥಿತಿ ಘನಘೋರವಾಗಿದೆ. ಶ್ರೀಲಂಕಾ ಹಿಂದೆಂದೂ ಕಂಡು ಕೇಳರಿಯದ ಆರ್ಥಿಕ ಬಿಕ್ಕಟ್ಟಿಗೆ ಬಲಿಯಾಗಿದೆ. ಶ್ರೀಲಂಕಾಗೆ ಈ ಗತಿ ಬರುತ್ತೆ ಅಂತ ಬಹುಶಃ ಯಾರೂ ಊಹೆ ಕೂಡ ಮಾಡಿರಲಿಲ್ಲ. ಆದರೆ ನಮ್ಮ ನೆರೆ ರಾಷ್ಟ್ರ ಇಂತಹ ದುಸ್ಥಿತಿಗೆ ಯಾಕೆ ಸಿಲುಕ್ತು ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡದೇ ಇರೋದಿಲ್ಲ. ದ್ವೀಪ ರಾಷ್ಟ್ರದಲ್ಲಿ ಇಷ್ಟರ ಮಟ್ಟಿಗೆ ಭೀಕರ ಆರ್ಥಿಕ ಬರಗಾಲ ಕಾಡಲು ಹಲವು ವರ್ಷಗಳ ಇತಿಹಾಸವೇ ಇದೆ. ಶ್ರೀಲಂಕಾದಲ್ಲಿ ಆಡಳಿತ ನಡೆಸುತ್ತಿರುವ ರಾಜಪಕ್ಸೆ ಕುಟುಂಬದ ದುರಾಡಳಿತ ನೀತಿಯೇ ಶ್ರೀಲಂಕಾದ ಈ ಸ್ಥಿತಿಗೆ ಕಾರಣ. ಶ್ರೀಲಂಕಾದಲ್ಲಿ ಎಲ್ಲ ಪರಿಸ್ಥಿತಿಗೆ ಪ್ರಮುಖ ಕಾರಣವೆಂದು ಶ್ರೀಲಂಕಾದಲ್ಲಿ ಇಷ್ಟೆಲ್ಲ ಸ್ಥಿತಿಗೆ ರಾಜಪಕ್ಸೆಯ ಕುಟುಂಬ ರಾಜಕೀಯವೇ ಪ್ರಮುಖ ಕಾರಣವಾಗಿದೆ. ಇಡೀ ಲಂಕೆ ಹೊತ್ತಿ ಉರಿಯಲು ರಾಜಪಕ್ಸೆಯ ಕುಟುಂಬದಲ್ಲಿನ ಭ್ರಷ್ಟಾಚಾರವೇ ಮೂಲವಾಗಿದೆ. 2004ರಲ್ಲಿ ಮಹಿಂದ ರಾಜಪಕ್ಸೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದು ನಮಗೆ ಗೊತ್ತಿದೆ. 2005ರಲ್ಲಿ ಅಧ್ಯಕ್ಷನಾಗಿ ಈತ ಬರೋಬ್ಬರಿ 10 ವರ್ಷಗಳ ಕಾಲ ಮುಂದುವರೆದ. ಅಲ್ಲದೆ ಮಹಿಂದ ರಾಜಪಕ್ಸೆ ಸಹೋದರ ಗೋತಾಬಾಯ ರಾಜಪಕ್ಸೆ ಅವರನ್ನ ಕುತಂತ್ರ ರಾಜಕಾರಣಕ್ಕೆ ಬಳಸಿಕೊಂಡ್ರು. ಹೀಗೆ ಇಡೀ ಶ್ರೀಲಂಕಾವನ್ನ ರಾಜಪಕ್ಸೆ ಕುಟುಂಬವೇ ಆಳುತ್ತಾ ಹೋಯಿತು. ತಮ್ಮ ಕುಟುಂಬ ಬಿಟ್ಟು ಯಾವುದೇ ವ್ಯಕ್ತಿ ಅಧಿಕಾರಕ್ಕೆ ಬರಬಾರದೆಂದು ರಾಜಪಕ್ಸೆ ಕುಟುಂಬ ಪ್ಲಾನ್ ಕೂಡ ಆಗಿತ್ತು. ಇವರು ತೆಗೆದುಕೊಂಡ ನಿರ್ಧಾರಗಳೇ ಅಂತಿಮ. ಒಂದೊಂದೇ ರೀತಿಯಾಗಿ ಸಾಲದ ಸುಳಿಯಲ್ಲಿ ಶ್ರೀಲಂಕಾ ಸಿಲುಕುವ ನಿರ್ಧಾರಗಳನ್ನೇ ತೆಗೆದುಕೊಂಡರು. ಹೀಗೆ ರಾಜಪಕ್ಸೆ ಕುಟುಂಬದ ಭ್ರಷ್ಟಾಚಾರದ ಕಾರಣದಿಂದಲೇ ಶ್ರೀಲಂಕಾ ಹೊತ್ತಿ ಉರಿಯುತ್ತಿದೆ. ಶ್ರೀಲಂಕಾದಲ್ಲಿ ಈಗ ನರಕದ ಸ್ಥಿತಿ ನಿರ್ಮಾಣವಾಗಿದೆ. ಭೀಕರ ಆರ್ಥಿಕ ಬಿಕ್ಕಟ್ಟಿನಿಂದಲೇ ವಾರಗಟ್ಟಲೆ ಜನರು ನರಳುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಎಲ್ಲ ಪರಿಸ್ಥಿತಿಗೆ ಕಾರಣ ರಾಜಪಕ್ಸೆ ಕುಟುಂಬ ಎಂದು ಜನರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಶ್ರೀಲಂಕಾದಲ್ಲಿ ಅಧ್ಯಕ್ಷ ಗೋತಬಯ ರಾಜಪಕ್ಸೆ ವಿರುದ್ಧ ಜನರು ತಿರುಗಿ ಬಿದ್ದಿದ್ದಾರೆ. ಜನರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಆರ್ಥಿಕ ಬಿಕ್ಕಟ್ಟು ನಿಭಾಯಿಸುವಂತೆ ಒತ್ತಾಯಿಸಿ ಅಧ್ಯಕ್ಷ ಗೋತಬಯ ರಾಜಪಕ್ಸೆ ಮನೆ ಮುಂದೆ ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶ್ರೀಲಂಕಾ ರಾಜಧಾನಿಯಲ್ಲಿ 2000ಕ್ಕೂ ಹೆಚ್ಚು ಜನ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಪೊಲೀಸರೊಂದಿಗೆ ಘರ್ಷಣೆ ಕೂಡ ನಡೆಸಿದ್ದಾರೆ. ರಾಜಪಕ್ಸೆ ಕುಟುಂಬ ಅಧಿಕಾರದಿಂದ ದೂರ ಸರಿಯಬೇಕು ಎಂದು ಜನ ಆಗ್ರಹಿಸುತ್ತಿದ್ದಾರೆ.
ಭ್ರಷ್ಟಾಚಾರ ಸಾಕು, ಮನೆಗೆ ಹೋಗು ಗೋತಬಯ ಎಂದು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ದಕ್ಷಿಣ ಶ್ರೀಲಂಕಾದ ಗಲ್ಲೆ, ಮತಾರ ಮತ್ತು ಮೊರಟುವಾ ಪಟ್ಟಣಗಳಲ್ಲಿಯೂ ಪ್ರತಿಭಟನೆ ತೀವ್ರಗೊಂಡಿದೆ. ಶ್ರೀಲಂಕಾ ಅಧ್ಯಕ್ಷರ ಖಾಸಗಿ ನಿವಾಸದ ಎದುರು ಜನರು ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಜೀನಾಮೆ ಕೊಡುವಂತೆ ಜನರು ಪಟ್ಟು ಹಿಡಿದಿದ್ದಾರೆ. ಶ್ರೀಲಂಕಾದಲ್ಲಿ ಕಂಡು ಕೇಳರಿಯದ ಆರ್ಥಿಕ ಬಿಕ್ಕಟ್ಟಿನಿಂದ ಜನರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ದಿನದಿಂದ ದಿನಕ್ಕೆ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚುತ್ತಿದೆ. ಶ್ರೀಲಂಕಾದಲ್ಲಿ ವ್ಯಾಪಕವಾದ ಅಶಾಂತಿ ಹೆಚ್ಚುತ್ತಿರುವುದರಿಂದ ಶ್ರೀಲಂಕಾ ಅಧ್ಯಕ್ಷ ಗೋತಬಯ ರಾಜಪಕ್ಸೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ದೇಶದಲ್ಲಿ ಜನರ ಪ್ರತಿಭಟನೆ ನಿಯಂತ್ರಣಕ್ಕೆ ತರಲು 15 ಗಂಟೆಗಳ ಕಾಲ ಸಾಮಾಜಿಕ ಜಾಲತಾಣಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಇನ್ನು ಶನಿವಾರ ಮತ್ತು ಭಾನುವಾರ ಶ್ರೀಲಂಕಾದಲ್ಲಿ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಗೊಳಿಸಲಾಗಿದೆ. ಶನಿವಾರ ಸಂಜೆ 6ರಿಂದ ಪ್ರಾರಂಭವಾದ 36 ಗಂಟೆಗಳ ಕರ್ಫ್ಯೂ ಸೋಮವಾರ ಬೆಳಗ್ಗೆ 6ರವರೆಗೆ ಮುಂದುವರಿಯಿತು. ಇನ್ನು ಕರ್ಫ್ಯೂ ಉಲ್ಲಂಘಿಸಿದ್ದಕ್ಕಾಗಿ ಕನಿಷ್ಠ 664 ಜನರನ್ನು ಬಂಧಿಸಲಾಗಿದೆ. ಶ್ರೀಲಂಕಾದಲ್ಲಿ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದು ಸರ್ಕಾರ ಹಾಗೂ ಜನರ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ಹೀಗೆ ಮುಂದುವರೆದ್ರೆ ಶ್ರೀಲಂಕಾದಲ್ಲಿ ಏನು ಬೇಕಾದರೂ ಆಗಬಹುದು. ಜನರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸರ್ಕಾರವೇ ಉರುಳಿ ಹೋಗ್ತಿವೆ. ಪಕ್ಕದ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಕೂಡ ಪತನಗೊಂಡಿದೆ. ಇದಾದ ಕೆಲವೇ ಗಂಟೆಗಳಲ್ಲಿ ಶ್ರೀಲಂಕಾ ಪ್ರಧಾನಿ ಸ್ಥಾನಕ್ಕೆ ಮಹಿಂದಾ ರಾಜಪಕ್ಸೆ ರಾಜೀನಾಮೆ ನೀಡಿದ್ದಾರೆ ಎಂಬ ಸುದ್ದಿ ಸದ್ದು ಮಾಡುತ್ತಿದೆ. ಪ್ರಧಾನಿ ಮಹಿಂದಾ ರಾಜಪಕ್ಸೆ ರಾಜೀನಾಮೆ ಸಲ್ಲಿಸಿದ್ದಾರೆ ಎಂಬ ಸುದ್ದಿ ಹಬ್ಬಿತ್ತು. ದೇಶದ ಜನ ಹಾಗೂ ವಿರೋಧ ಪಕ್ಷದ ಒತ್ತಾಯಕ್ಕೆ ಮಣಿದು ಮಹಿಂದಾ ರಾಜಪಕ್ಸೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಈ ಸುದ್ದಿಯನ್ನು ಶ್ರೀಲಂಕಾ ಪ್ರಧಾನಿ ಕಚೇರಿ ತಳ್ಳಿ ಹಾಕಿದೆ. ಇನ್ನೊಂದು ಕಡೆ ಶ್ರೀಲಂಕಾದಲ್ಲಿ ರಾಜಕೀಯ ಅಚ್ಚರಿಯ ಬೆಳವಣಿಗೆ ಕೂಡ ಆಗಿದೆ. ರಾಜಪಕ್ಸೆ ಸಂಪುಟದ ಎಲ್ಲ 26 ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ನಡೆದ ದಿಢೀರ್ ಸಭೆಯಲ್ಲಿ ಎಲ್ಲ ಸಚಿವರು ತಮ್ಮ ರಾಜೀನಾಮೆ ಸಲ್ಲಿಸಿದ್ದಾರೆ. ಆದರೆ ಪ್ರಧಾನಿ ಮಹಿಂದಾ ರಾಜಪಕ್ಸೆ ಮಾತ್ರ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ ಅಂತ ಶ್ರೀಲಂಕಾದ ಸರ್ಕಾರಿ ಮೂಲಗಳು ಮಾಹಿತಿ ನೀಡಿದೆ. ಆರ್ಥಿಕ ಬಿಕ್ಕಟ್ಟಿನ ನಡುವೆ ಹೊಸ ಸಚಿವ ಸಂಪುಟ ರಚನೆಯಾಗುವ ಸಾಧ್ಯತೆ ಇದೆ. ಶ್ರೀಲಂಕಾದಲ್ಲಿ ಇಷ್ಟೆಲ್ಲ ಆರ್ಥಿಕ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ರಾಜಪಕ್ಸೆಯ ರಾಜಕೀಯ ಭ್ರಷ್ಟಾಚಾರ ಹಾಗೂ ಸಾಲ. ಅಸಲಿ ವಿಷಯ ಇರೋದು ಇಲ್ಲೇ. 2.2 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಇಷ್ಟೆಲ್ಲ ಭೀಕರ ಆರ್ಥಿಕತೆ ತಾಂಡವವಾಡ್ತಿದ್ರೆ ಯಾರು ತಾನೇ ನಂಬ್ತಾರಲ್ವಾ? ಅದು ಕೆಲ ವರ್ಷಗಳ ಹಿಂದಷ್ಟೇ ಚೆನ್ನಾಗಿದ್ದ ದೇಶವೊಂದು ಅಧೋಗತಿಗೆ ತಲುಪುತ್ತೆ ಅಂದ್ರೆ ಇದಕ್ಕೊಂದು ಪ್ರಬಲ ಕಾರಣವೂ ಇರಬೇಕಲ್ವ? ಹಾಗೆ ನೋಡ್ತಾ ಹೋದ್ರೆ ನಮಗೆ ಸಿಗೋ ಪ್ರಮುಖ ಕಾರಣ ಶ್ರೀಲಂಕಾ ಮಾಡಿದ ಸಾಲ. ಹೌದು, ಅದರಲ್ಲೂ ಚೀನಾದಿಂದ ಶ್ರೀಲಂಕಾ ಪಡೆದ ಸಾಲವೇ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಯಿತು ಅಂದ್ರೆ ತಪ್ಪಾಗೋದಿಲ್ಲ. ತನ್ನ ವಿಸ್ತಾರವಾದ ನೀತಿಯ ಭಾಗವಾಗಿ ಹಲವು ದೇಶಗಳಿಗೆ ಸಾಲ ಮಾಡುವ ನೆಪದಲ್ಲಿ ಆ ದೇಶದಲ್ಲಿ ಪ್ರಾಬಲ್ಯ ಸಾಧಿಸಲು ಚೀನಾ ಕೇಳಿದಷ್ಟು ಭಾರತದ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಸಾಲ ನೀಡುತ್ತೆ. ಅದೇ ರೀತಿ ಶ್ರೀಲಂಕಾಗೂ ಚೀನಾ ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ. ಹೆಚ್ಚು ಸಾಲದಿಂದಲೇ ಶ್ರೀಲಂಕಾ ಮಹಾ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದೆ. ಸಾಲ ತೀರಿಸಲೂ ಆಗದೆ ಶ್ರೀಲಂಕಾ ತನ್ನ ಬಂದರು ಪ್ರದೇಶವನ್ನೇ ಚೀನಾಗೆ ಲೀಸ್ ಕೊಟ್ಟಿದೆ. 16 ವರ್ಷಗಳ ಕಾಲ ಕುಟುಂಬ ರಾಜಕಾರಣದಿಂದ ಭ್ರಷ್ಟಾಚಾರದ ಮೂಲಕ ಇಡೀ ಶ್ರೀಲಂಕಾವೇ ಮಹಾ ಬಿಕ್ಕಟ್ಟಿಗೆ ಸಿಲುಕಿರುವುದು ಮಾತ್ರ ಶೋಚನೀಯ. ಯಾವುದೇ ದೇಶ ಅತ್ಯುತ್ತಮವಾಗಿ ಆರ್ಥಿಕತೆಯಲ್ಲಿ ಸದೃಢವಾಗಬೇಕಾದ್ರೆ ಆ ದೇಶದಲ್ಲಿ ಉತ್ತಮ ಆಡಳಿತ ಮುಖ್ಯವಾಗಿರುತ್ತೆ. ಆ ದೇಶದ ಪ್ರಧಾನಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಖ್ಯವಾಗಿರುತ್ತೆ. ಅದರಂತೆ ಶ್ರೀಲಂಕಾದಲ್ಲಿ ನಡೆದಿರುವುದು ಮಾತ್ರ ಎಲ್ಲವೂ ಉಲ್ಟ. ದೇಶದ ಅಭಿವೃದ್ಧಿಯ ಹೆಸರಿನಲ್ಲಿ ರಾಜಪಕ್ಸೆ ಕುಟುಂಬ ಭ್ರಷ್ಟಾಚಾರಕ್ಕೆ ಮುಂದಾಯಿತು. ಸ್ವಂತ ಲಾಭಕ್ಕೋಸ್ಕರ 16 ವರ್ಷಗಳ ಕಾಲ ಕುಟುಂಬ ರಾಜಕಾರಣವೇ ಹೆಚ್ಚಾಯಿತು. ಚೀನಾದಿಂದ ಎಷ್ಟು ಸಾಲ ಸಿಗುತ್ತೋ ಅಷ್ಟು ಸಾಲ ಪಡೆಯುತ್ತಾ ಹೋಯಿತು. ಹಾಗಾದ್ರೆ ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವೇನು? ಒಂದು ಕಾಲದಲ್ಲಿ ಚೆನ್ನಾಗಿದ್ದ ದೇಶ ದಿಢೀರ್ ಪಾಲಕ್ಕೆ ಕುಸಿಯಲು ಕಾರಣವೇನು? ರಾಜಪಕ್ಸೆ ಕುಟುಂಬದ ದುರಾಡಳಿತದಿಂದ ಆದ ಅನಾಹುತ ಎಂಥದ್ದು? ಶ್ರೀಲಂಕಾದಲ್ಲಿ ಸೃಷ್ಟಿಯಾದ ಆ 10 ಎಮರ್ಜೆನ್ಸಿ ನಿರ್ಧಾರಗಳಿಂದಲೇ ಈ ಪರಿಸ್ಥಿತಿಗೆ ಕಾರಣನ? ಶ್ರೀಲಂಕಾದಲ್ಲಿ ಕಂಡು ಕೇಳರಿಯದ ಮಟ್ಟಿಗೆ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಲು ಪ್ರಮುಖ ಕಾರಣವೇ ರಾಜಪಕ್ಸೆ ಕುಟುಂಬದ ದುರಾಡಳಿತ. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಶ್ರೀಲಂಕಾ ಚೀನಾದಿಂದ ಒಂದರ ಮೇಲೊಂದರಂತೆ ಸಾಲ ಮಾಡಿತು. ಶ್ರೀಲಂಕಾದಲ್ಲಿ ಆರ್ಥಿಕತೆ ಕುಸಿತವಾಗಲು ವಿದೇಶಿ ಕರೆನ್ಸಿಯ ಕೊರತೆಯೇ ಕಾರಣವಾಯಿತಾ? ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದ್ದ ಶ್ರೀಲಂಕಾದಲ್ಲಿ ಆದಾಯ ಕೊರತೆ ಆಗಿದ್ದು ಹೇಗೆ?
ಒಂದು ತಲೆಯ ರಾವಣನ 10 ಎಮರ್ಜೆನ್ಸಿ ರಹಸ್ಯ ಏನು? ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ ನೋಡಿ. ಒಂದು ತಲೆಯ ರಾವಣನ 10 ಎಮರ್ಜೆನ್ಸಿ ರಹಸ್ಯ ಏನು? ರಾಜಪಕ್ಸೆ ಕುಟುಂಬದ ಭ್ರಷ್ಟಾಚಾರಕ್ಕೆ ಬಲಿಯಾದ ಲಂಕೆ. ಶ್ರೀಲಂಕಾ ಕಂಡು ಕೇಳರಿಯದ ರೀತಿಯಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಪ್ರಮುಖ ಕಾರಣಗಳನ್ನ ನಿಮ್ಮ ಮುಂದೆ ಒಂದೊಂದೇ ಬಿಚ್ಚಿಟ್ಟಿವಿ ನೋಡಿ. ಶ್ರೀಲಂಕಾದ ಇಂದಿನ ದುಸ್ಥಿತಿಯ ಹಿಂದೆ ಹಲವು ವರ್ಷಗಳ ದುರಾಡಳಿತದ ಛಾಯೆ ಇದೆ. ರಾಜಪಕ್ಸೆ ಕುಟುಂಬದ ಆಡಳಿತದಿಂದ ಭ್ರಷ್ಟಾಚಾರ ಹೆಚ್ಚುತ್ತಲೇ ಹೋಯಿತು. ದೇಶೀಯ ಬಜೆಟ್ನಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಯಿತು. ವಿದೇಶಿ ನಿಧಿ ನಿರ್ವಹಣೆಯಲ್ಲಿಯೂ ಸಾಲ ಮರುಪಾವತಿ, ಬಡ್ಡಿ ಪಾವತಿಯ ಮೊತ್ತ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಯಿತು. ಈ ಮೊತ್ತಕ್ಕೆ ಹೋಲಿಸಿದರೆ ರಫ್ತು ಮಾಡುವ ಉತ್ಪನ್ನಗಳಿಂದ ದೇಶ ಗಳಿಸುವ ಆದಾಯದ ಪ್ರಮಾಣ ಕೂಡ ಕಡಿಮೆಯಾಯಿತು. ದೇಶದ ರಾಷ್ಟ್ರೀಯ ವೆಚ್ಚವು ರಾಷ್ಟ್ರೀಯ ಆದಾಯಕ್ಕಿಂತಲೂ ಸತತವಾಗಿ ಹೆಚ್ಚಾಗುತ್ತಲೇ ಹೋಗಿದ್ದು ಇಂದಿನ ಆರ್ಥಿಕ ಬಿಕ್ಕಟ್ಟಿಗೆ ಮುಖ್ಯ ಕಾರಣವಾಗಿದೆ. ಶ್ರೀಲಂಕಾದಲ್ಲಿ ಈ ಮಟ್ಟಿಗೆ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಲು ರಾಜಪಕ್ಸೆ ಕುಟುಂಬವೇ ಕಾರಣ. 2019ರಲ್ಲಿ ದೇಶದ ಅಧ್ಯಕ್ಷರಾದ ರಾಜಪಕ್ಸೆ ಗೋತಾಬಯ ಪ್ರಾರಂಭದಲ್ಲೇನೂ ಆಡಳಿತ ಚೆನ್ನಾಗಿಯೇ ನಡೆಸಿದ್ರು. ಬರುಬರುತ್ತಾ ಇವರು ಭ್ರಷ್ಟಾಚಾರದ ಹಾದಿ ತುಳಿದ್ರು. ಜನರಿಗೆ ಉತ್ತಮ ಆಡಳಿತ ನೀಡುತ್ತೇವೆ ಎಂಬ ಭರವಸೆಯಲ್ಲಿ ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ರು. ಶ್ರೀಲಂಕಾ ಅಧ್ಯಕ್ಷ ಗೋತಾಬಯ ಮೇಲೆ ಕಮಿಷನ್ ಪಡೆದ ಆರೋಪಗಳು ಕೂಡ ಕೇಳಿಬಂತು. ಆದರೆ ಇವರ ವಿರುದ್ಧ ಆರೋಪಗಳನ್ನು ಸಾಬೀತು ಮಾಡಲು ಆಗಲೇ ಇಲ್ಲ. ಅಧ್ಯಕ್ಷ ಗೋತಾಬಯ ಅವರು ಮಿನಿಸ್ಟರ್ 10% ಎಂದೇ ಹೆಸರಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಮಾಡಲು ಶುರು ಮಾಡಿದ್ರು ನೋಡಿ. ಶ್ರೀಲಂಕಾ ಬಿಕ್ಕಟ್ಟಿಗೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಆರ್ಥಿಕತೆ ಪತನಗೊಳ್ಳಲು ವಿದೇಶಿ ಕರೆನ್ಸಿಯ ಕೊರತೆಯೇ ಪ್ರಮುಖ. ಶ್ರೀಲಂಕಾ ಆಮದಿನ ಮೇಲೆಯೇ ಅವಲಂಬಿಸಿದೆ. ಅದು ಪೆಟ್ರೋಲ್, ಡೀಸೆಲ್, ಪೇಪರ್, ಸಕ್ಕರೆ, ಕಾಳುಗಳು, ಔಷಧ, ಸಾರಿಗೆ ಸಲಕರಣೆ ಮತ್ತಿತರ ಅನೇಕ ಅಗತ್ಯ ವಸ್ತುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಆದರೆ ಡಾಲರ್ ಎದುರು ಶ್ರೀಲಂಕಾ ರೂಪಾಯಿ ಮೌಲ್ಯ ಭಾರಿ ಇಳಿಕೆಯಾಗಿ ವಿದೇಶಿ ಕರೆನ್ಸಿಯ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಈ ಕಾರಣದಿಂದಲೇ ಅಗತ್ಯ ವಸ್ತುಗಳನ್ನು ಖರೀದಿಸಲು ಹಣದ ಕೊರತೆ ಎದುರಾಗಿದೆ. ಇದರಿಂದಲೇ ಶ್ರೀಲಂಕಾದಲ್ಲಿ ಮತ್ತಷ್ಟು ಆರ್ಥಿಕ ಬಿಕ್ಕಟ್ಟು ಉದ್ಭವವಾಗಿದೆ. ಲಂಕಾ ವಿದೇಶಗಳಿಂದ ಸಾಲದ ಮೇಲೆ ಸಾಲ ಮಾಡುತ್ತಲೇ ಹೋಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ದೇಶವೇ ದಿವಾಳಿ ಆಗುವಷ್ಟರ ಮಟ್ಟಿಗೆ ಸಾಲ ಮಾಡಿತು. ಚೀನಾದೊಂದಿಗೆ ಸುಮಾರು 5 ಶತಕೋಟಿಯಷ್ಟು ಬೃಹತ್ ವಿದೇಶಿ ಸಾಲದ ಹೊರೆಯೇ ಈ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿದೆ. ಚೀನಾ ಮಾತ್ರವಲ್ಲದೆ ಭಾರತ ಮತ್ತು ಜಪಾನ್ ಸೇರಿದಂತೆ ಅನೇಕ ವಿದೇಶಿ ಮೂಲಗಳಿಂದ ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಲಾಗಿದೆ. ವಿದೇಶಿ ಸಾಲದ ಹೆಚ್ಚಳದಿಂದ ಹಣದುಬ್ಬರ ಶೇಕಡ 17.5ಕ್ಕೆ ಏರಿಕೆ ಆಗುವುದರ ಮೂಲಕ ಇಡೀ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಪ್ರಮಾಣದ ಹಣದುಬ್ಬರ ಕೂಡ ಎದುರಾಗಿತ್ತು. ಇದು ಶ್ರೀಲಂಕಾವನ್ನ ಆರ್ಥಿಕ ಪತನಕ್ಕೆ ತಳ್ಳಲು ಮತ್ತೊಂದು ಪ್ರಮುಖ ಕಾರಣವಾಗಿದೆ. ದ್ವೀಪ ರಾಷ್ಟ್ರ ಶ್ರೀಲಂಕಾದ ಮುಖ್ಯ ಆದಾಯವೇ ಪ್ರವಾಸೋದ್ಯಮ. ದೇಶದ ಜಿಡಿಪಿಯ ಶೇಕಡ 10ರಷ್ಟು ಆದಾಯ ಪ್ರವಾಸೋದ್ಯಮ ಕ್ಷೇತ್ರದಿಂದಲೇ ಬರುತ್ತದೆ. ಶ್ರೀಲಂಕಾಗೆ ಸರಿಸಮನಾಗಿ ಏನೋ ಪ್ರವಾಸೋದ್ಯಮ ಕ್ಷೇತ್ರದಿಂದ ಆದಾಯ ಬರುತ್ತಿತ್ತು. ಆದರೆ ಮಹಾಮಾರಿ ಕೊರೋನಾದಿಂದ ಕಳೆದ 2-3 ವರ್ಷಗಳಿಂದ ಪ್ರವಾಸೋದ್ಯಮ ಸ್ಥಗಿತಗೊಂಡಿದೆ. ವಿದೇಶಿ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ತಗ್ಗಿದೆ. ಹೀಗಾಗಿ 2019ರಲ್ಲಿ ಹೆಚ್ಚು ಇದ್ದ ಆದಾಯ ಏಕಾಏಕಿ ಪಾತಾಳಕ್ಕೆ ಇಳಿದಿದೆ. ಇದು ದೇಶದ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಸೃಷ್ಟಿ ಮಾಡಿತು. ಶ್ರೀಲಂಕಾದಲ್ಲಿ ಈ ರೀತಿ ಆರ್ಥಿಕ ಪ್ರಳಯ ಉದ್ಭವಿಸೋದಕ್ಕೆ ಬಹುಮುಖ್ಯ ಕಾರಣ ಅಂದ್ರೆ ಅದುವೇ ಸಾವಯವ ಕೃಷಿ. ಎಸ್,
ಶ್ರೀಲಂಕಾ ಸರ್ಕಾರ ಸಾವಯವ ಕೃಷಿಗೆ ಮೊರೆ ಹೋಗಿದೆ. ರಾಜಪಕ್ಸೆ ಸರ್ಕಾರ ದಿನ ಬೆಳಗಾಗೋದ್ರೊಳಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತು. ಕೃಷಿಗಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ರಾಸಾಯನಿಕ ಗೊಬ್ಬರದ ಮೇಲೆ ನಿಷೇಧ ಹೇರಿತು. ರಾಸಾಯನಿಕ ಗೊಬ್ಬರಕ್ಕೆ ನಿಷೇಧ ಹೇರಿ ಸಂಪೂರ್ಣ ಸಾವಯವ ಕೃಷಿಗೆ ಒತ್ತು ನೀಡಿದೆ. ಕೃಷಿಯನ್ನು 100% ಸಾವಯವವಾಗಿಸಬೇಕು ಎಂಬ ಉದ್ದೇಶದಿಂದ ದೇಶಾದ್ಯಂತ ರಾಸಾಯನಿಕ ಗೊಬ್ಬರಗಳಿಗೆ ಸರ್ಕಾರ ನಿಷೇಧ ಹೇರಿದೆ. ಪರಿಣಾಮ ಆಹಾರ ವಸ್ತುಗಳ ಉತ್ಪಾದನೆ ಗಣನೀಯವಾಗಿ ಕಡಿಮೆ ಆಯಿತು. ಇದರಿಂದ ದಿಢೀರ್ ಬೆಲೆ ಏರಿಕೆ ಕೂಡ ಆಯಿತು. ಇದು ಕೂಡ ಶ್ರೀಲಂಕಾದಲ್ಲಿ ಆಹಾರ ಕೊರತೆಗೆ ಪ್ರಮುಖ ಕಾರಣವಾಯಿತು. ಆಹಾರ ಧಾನ್ಯಗಳು ಸೇರಿದಂತೆ ವಿದೇಶಗಳಿಂದ ಯಾವ ವಸ್ತುಗಳನ್ನು ಖರೀದಿಸಲು ಶ್ರೀಲಂಕಾ ಬಳಿ ನಯಾ ಪೈಸೆ ಇಲ್ಲದಾಗಿದೆ. ಹಣದುಬ್ಬರದಿಂದ ಜನರು ಕಂಗಾಲಾಗಿದ್ದಾರೆ. ಮತ್ತೊಂದೆಡೆ ಶ್ರೀಲಂಕಾ ತನ್ನ ಬಹುತೇಕ ವಸ್ತುಗಳಿಗಾಗಿ ವಿದೇಶಗಳನ್ನೇ ಅವಲಂಬಿಸಿದೆ. ಪ್ರತಿಯೊಂದಕ್ಕೂ ಡಾಲರ್ ಮೂಲಕವೇ ಹಣ ಪಾವತಿ ಮಾಡಬೇಕು. ಆದರೆ ಆದಾಯ ಮೂಲ ಬತ್ತಿ ಹೋದ ಕಾರಣ ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ವಿದೇಶಿ ವಿನಿಮಯ ಪೂರ್ಣ ಕರಗಿ ಹೋಗಿದೆ. ವಿದೇಶಗಳಿಂದ ಅಗತ್ಯ ವಸ್ತುಗಳ ಖರೀದಿಗೂ ಹಣ ಇಲ್ಲದಾಗಿದೆ. ಹೀಗೆ ಅಗತ್ಯ ವಸ್ತು ಪೂರೈಕೆ ಕಡಿತಗೊಂಡ ಕಾರಣ ಅವುಗಳ ಬೆಲೆ ಗಗನಕ್ಕೇರಿದೆ. ಆರ್ಥಿಕತೆಯನ್ನು ನಿರ್ವಹಿಸಲು ಸರ್ಕಾರಗಳು ಮಾಡುವ ಸತತ ತಪ್ಪಿನಿಂದ ಜನರ ಬದುಕು ಹೇಗೆ ಕಂಗಾಲಾಗುತ್ತದೆ ಎನ್ನುವುದಕ್ಕೆ ಶ್ರೀಲಂಕಾದ ಇಂದಿನ ಪರಿಸ್ಥಿತಿ ಜೀವಂತ ಉದಾಹರಣೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.